ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ HIV ಇನ್ಫೆಕ್ಷನ್ಗೆ ಕೊಡುವಂತಹ ಒಂದು ಔಷಧಿ, ದಟ್ ಈಸ್ ದ ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫಿಲ್ಯಾಕ್ಸಿಸ್ PEP ಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸೊ HIV ಪೆಪ್ ಅಥವಾ PEP ಅಂತ ಏನು ಹೇಳ್ತಿರ್ತಾರೆ, ಇದೊಂದು ಶಾರ್ಟ್ ಕೋರ್ಸ್ ಆಫ್ ಮೆಡಿಸಿನ್ಸ್. ನಾವೊಂದು 28 ಡೇಸ್ ಈ ಮೆಡಿಸಿನ್ಸನ್ನು ಕೊಡ್ತಾ ಇರ್ತೇವೆ. ಯಾಕೆ? ಸೊ ದ್ಯಾಟ್ ಈ HIV ವೈರಸ್ ನಿಮ್ಮ ಬಾಡಿಯ ಮೇಲೆ ಹೋಲ್ಡನ್ನು ಮಾಡದೇ ಇರಲಿ, ನಿಮ್ಮ ಬಾಡಿಯನ್ನು ಅದು ಎಂಟರ್ ಹಾಕ್ಕೊಂಡು ಮ್ಯಾನಿಫೆಸ್ಟೇಷನ್ ಮಾಡದೇ ಇರಲಿ ಅಂತ ಕೊಡುವಂತಹ ಒಂದು ಶಾರ್ಟ್ ಕೋರ್ಸ್ ಆಫ್ ಮೆಡಿಕೇಶನ್ಸ್. ಇದನ್ನು ನಾವು PEP, ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫಿಲ್ಯಾಕ್ಸಿಸ್. ಪೋಸ್ಟ್ ಎಕ್ಸ್ಪೋಜರ್ ಅಂದರೆ ಏನು? ಎಕ್ಸ್ಪೋಜರ್ ಅಂದರೆ ನೀವು ಏನೋ ಒಂದು ಲೈಂಗಿಕ ಕ್ರಿಯೆ ಆಗೋಗಿದೆ, ಅಸುರಕ್ಷಿತ ಲೈಂಗಿಕ ಕ್ರಿಯೆ ಆಗೋಗಿದೆ, ಅಥವಾ ನಿಮಗೆ ಒಂದು HIV ಇರುವಂತಹ ಪೇಷಂಟ್ಸಿನ ನೀಡಲಿಂದ ನಿಮಗೆ ನೀಡಲ್ ಸ್ಟಿಕ್ ಇಂಜುರಿ ಆಗೋಗಿದೆ. ಈ ಥರದೆಲ್ಲ ನಾವು ಎಕ್ಸ್ಪೋಜರ್ ಅಂತ ಹೇಳ್ತೇವೆ. ಪೋಸ್ಟ್ ಎಕ್ಸ್ಪೋಜರ್ ಅಂದರೆ ಈ ಎಕ್ಸ್ಪೋಜರ್ ಆದ ನಂತರ ನಾವು ತೆಗೆದುಕೊಳ್ಳುವಂತಹ ಔಷಧಿಗಳು. ಪ್ರೊಫಿಲ್ಯಾಕ್ಸಿಸ್ ಅಂದರೆ HIV ಬರದೇ ಇರುವ ಥರ ನಾವು ತೆಗೆದುಕೊಳ್ಳುವಂತಹ ಪ್ರಿಕಾಷನ್ಸ್. ಸೊ ಆದ್ದರಿಂದ ಇದನ್ನು ಪೋಸ್ಟ್ ಎಕ್ಸ್ಪೋಜರ್ ಪ್ರೊಫಿಲ್ಯಾಕ್ಸಿಸ್ ಅಂತ ಹೇಳ್ತಾ ಇರ್ತೇವೆ, PEP. ಇನ್ನೊಂದಿರುತ್ತೆ ಪ್ರೀ ಎಕ್ಸ್ಪೋಜರ್ ಪ್ರೊಫಿಲ್ಯಾಕ್ಸಿಸ್, ಅಂದರೆ ಎಕ್ಸ್ಪೋಜರ್ ಆಗೋಕ್ಕಿಂತ ಮೊದಲೇ ನಾವು ಕೆಲವೊಂದು ಔಷಧಿಗಳನ್ನು ತೆಗೆದುಕೊಳ್ತಾ ಇರ್ತೇವೆ. ಅದ್ರ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡೋದು ಬೇಡ. ನಾವು ಈಗ ಸಪೋಸ್ ಈ ಥರದೊಂದು ಅಸುರಕ್ಷಿತ ಲೈಂಗಿಕ ಸಂಬಂಧ ಆಗಿ ಹೋಗ್ಬಿಟ್ಟಿದೆ ಆ್ಯಂಡ್ ಅದಾದಮೇಲೆ ಪೇಷಂಟಿಗೆ ಈ ಥರದ ಔಷಧಿ ತೆಗೆದುಕೊಳ್ಳೋದು, ಯಾವ ಔಷಧಿ, ಹೇಗೆ ತೆಗೆದುಕೊಳ್ಳೋದು, ಎಷ್ಟು ದಿವಸ, ಎಲ್ಲಿ ಸಿಗತ್ತೆ, ಕಾಸ್ಟ್ ಎಷ್ಟಾಗತ್ತೆ, ಇದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಈ ಔಷಧಿಗಳು ಏನಿರ್ತವೆ, ಈ ಔಷಧಿಗಳನ್ನು ನೀವು ಎಕ್ಸ್ಪೋಸ್ ಆದ ವಿತಿನ್ 3 ಡೇಸ್ ಒಳಗಡೆ ತೆಗೆದುಕೊಳ್ಬೇಕು. ಎಷ್ಟು ಬೇಗ ತೆಗೆದುಕೊಳ್ತೀರಾ ಅಷ್ಟು ನಿಮಗೆ ಇದು ಹೆಲ್ಪ್ ಮಾಡ್ತಾ ಇರುತ್ತೆ. ಆ್ಯಂಡ್ ಸೆಕೆಂಡ್ಲಿ, ಇದನ್ನು ನೀವು ಎಮರ್ಜೆನ್ಸಿಯಲ್ಲಿ ಮಾತ್ರ ಯೂಸ್ ಮಾಡಬೇಕು. ನೀವು ಯಾವುದೋ ಒಂದು ಅಸುರಕ್ಷಿತ ಲೈಂಗಿಕ ಕ್ರಿಯೆ ಮಾಡಿದ್ರಿ ಆ್ಯಂಡ್ ನಿಮ್ಗೆ ಈಗ ಹೆದರಿಕೆ ಆಗ್ತಾ ಇದೆ, ಹೋಗ್ಕೊಂಡು ನಾನು PEP ತೆಗೆದುಕೊಳ್ತೇನೆ, ಇನ್ನೊಂದ್ಸಲ ಮಾಡಿದ್ರಿ ಆ್ಯಂಡ್ ಇನ್ನೊಂದ್ಸಲ ತೆಗೆದುಕೊಳ್ತೇನೆ, ಈ ಥರದ ವೇಯಲ್ಲಿ ಇದು ವರ್ಕ್ ಆಗ್ತಾ ಇರೋದಿಲ್ಲ. ಇದು ಜಸ್ಟ್ ಎಮರ್ಜೆನ್ಸಿ ಸಿಚುವೇಶನ್ಗೆ ಮಾತ್ರ ಇರುತ್ತೆ. ಸೊ ನಿಮಗೆ ಈ ಥರದ HIV ಬರಬಾರ್ದು ಅಂತ ನಿಮಗೆ ಹೆದರಿಕೆ ಇತ್ತು ಅಂದರೆ ನೀವು ಪ್ರಾಪರ್ ಕಾಂಡಮ್ ಯೂಸೇಜ್ ಮಾಡೋದು, ಸೇಫ್ಟಿ ಏನೇನಿರುತ್ತೆ ಅದನ್ನು ಯೂಸ್ ಮಾಡೋದು, ಅದನ್ನು ಪ್ರಾಕ್ಟೀಸ್ ಮಾಡಬೇಕೇ ಹೊರತು ಇದನ್ನು ಒಂದು ಔಷಧಿ ಇದೆ ಅಂತ ಹೇಳ್ಕೊಂಡು ಇದನ್ನು ತೆಗೆದುಕೊಳ್ತಾ ಇರೋದಿಲ್ಲ. ಯಾಕಂದರೆ ಇದಕ್ಕೆ ತನ್ನದೇ ಆದಂಥ ಸೈಡ್ ಇಫೆಕ್ಟ್ಸ್ ಸಹ ಇರ್ತವೆ. ಆ್ಯಂಡ್ ಆಲ್ಸೋ ಇದು 100% ಎಫೆಕ್ಟಿವ್ ಇರೋದಿಲ್ಲ. ಬರೀ ಒಂದು 70-80% ಅಷ್ಟೇ ನಿಮ್ಮ ಪ್ರೊಟೆಕ್ಷನ್ ಕೊಡ್ಬೋದು. ಇನ್ನೂ 20% ಚಾನ್ಸಸ್ ಇರುತ್ತೆ ನಿಮಗೆ HIV ಬರುವಂಥದ್ದು. ಸೊ ಈ ರಕ್ತದಿಂದ, ವೀರ್ಯದಿಂದ, ಯೋನಿಯಿಂದ ಬರುವಂತಹ ಸೆಕ್ರಿಷನ್ ಇಂದ, ಗುದನಾಳದಿಂದ ಬರುವಂತಹ ಸೆಕ್ರಿಷನ್ಸ್ ಇಂದ ಎಲ್ಲ HIV ಹರಡ್ತಾ ಇರುತ್ತೆ. ಅಥವಾ ನಿಮ್ಮ ದೇಹದ ಯಾವುದೇ ದ್ರವ ಯಾವುದರಲ್ಲಿ ಈ ರಕ್ತ ಮಿಶ್ರಿತವಾಗಿರುತ್ತೆ, ರಕ್ತದ ಜೊತೆ ಇದು ಕಾಂಟ್ಯಾಕ್ಟ್ಗೆ ಬಂದಾಗ ಈ HIV ಹರಡುವಂತಹ ಚಾನ್ಸಸ್ ಇರುತ್ತೆ. ರೂಟ್ ಆಫ್ ಎಕ್ಸ್ಪೋಜರ್ ಸಹ ಇಂಪಾರ್ಟೆಂಟ್ ಇರುತ್ತೆ. ನಾನು ಹೇಳಿದೆ ಡೈರೆಕ್ಟ್ಲಿ ಈಗ HIV ಇರುವಂತಹ ಬ್ಲಡ್ ಅನ್ನ ನಾವು ಇಂಜೆಕ್ಟ್ ಮಾಡ್ಕೊಂಡ್ರೆ ರಿಸ್ಕ್ ಟ್ರಾನ್ಸ್ಮಿಷನ್ 90-95% ಇರುತ್ತೆ. ಈಗ ಸೆಕ್ಷುವಲ್ ಇಂಟರ್ಕೋರ್ಸ್ ಯಾವುದು, ಈ ಯೋನಿ ಮುಖಾಂತರ ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡಿದಾಗ ಬರುವಂತ ಚಾನ್ಸಸ್ 0.1% ಇರುತ್ತೆ. ಅಂದ್ರೆ 10ರಲ್ಲಿ ಒಬ್ಬರಿಗೆ ಬರುವಂತ ಚಾನ್ಸಸ್ ಇರುತ್ತೆ. ಏನಲ್ ಇಂಟರ್ಕೋರ್ಸ್ ಅಲ್ಲಿ 0.5% ಇರುತ್ತೆ. ಓರಲ್ ಅಲ್ಲಿ 0.01% ಇರುತ್ತೆ. ನೀಡಲ್ ಸ್ಟಿಕ್ ಎಕ್ಸ್ಪೋಜರ್ ಆದಾಗ 0.35 ಇರುತ್ತೆ. ಸೊ ಇವೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಎಕ್ಸ್ಪೋಜರ್, ಯಾವುದರಲ್ಲಿ ಡಿಫ್ರೆಂಟ್ ರಿಸ್ಕ್ ಇರುತ್ತೆ HIV ಬರುವಂತದ್ದು. ಸೊ ನಿಮ್ಮ ಡಾಕ್ಟರ್ಸ್ ಅಸೆಸ್ ಮಾಡ್ತಾರೆ ಈ ರಿಸ್ಕ್ ಅಲ್ಲಿ ಎಷ್ಟು ಚಾನ್ಸಸ್ ಇದೆ HIV ಬರಬಹುದಾ, ಬರೋದಿಲ್ವಾ ಅಂತ ಹೇಳ್ಕೊಂಡು ಅದರ ಪ್ರಕಾರ ನಿಮ್ಗೆ ಈ ಪೆಪ್ ಅನ್ನ ಅವರು ಪ್ಲಾನ್ ಮಾಡ್ತಾರೆ. ಜಸ್ಟ್ ಬಿಕಾಸ್ ನಿಮಗ್ ಅನಿಸ್ತಾ ಇದೆ ನಿಮ್ಗೆ HIV ಬರಬಹುದು ಅಂತ ಹೇಳಿದಾಗ, ನಾನ್ ಮುಟ್ಟದೆ, ನನ್ ಮೇಲೆ ಅವ್ರು ಶೀನಿದ್ರು, ನಾನು ಅವ್ರು ಕೊಟ್ಟಿದ್ದಂತ ಊಟವನ್ನ ತಿಂದೆ, ನನ್ಗೆ ಈಗ PEP ಕೊಡಿ ಅಂದ್ರೆ ಆವಾಗ ನಾವು PEP ಅನ್ನ ಕೊಡ್ಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಸರ್ಟನ್ ಗೈಡ್ಲೈನ್ಸ್ ಪ್ರಕಾರ ಯಾವುದು ಬಹಳ ರಿಸ್ಕಿ, ಯಾವುದಕ್ಕೆ ರಿಸ್ಕ್ ಕಡಿಮೆ, ಇವನ್ನ ಅಸೆಸ್ ಮಾಡಿನೇ ನಾವು PEP ಅನ್ನ ಕೊಡ್ಬೇಕಾಗತ್ತೆ. ಯಾಕೆ ಇದನ್ನ ವಿತಿನ್ 3
3 ಡೇಸ್ ತೆಗೆದುಕೊಳ್ಬೇಕಾಗತ್ತೆ ಈ ಔಷಧಿಗಳನ್ನು. ಬಿಕಾಸ್ ಈ 3 ಡೇಸ್ ಟೈಮಲ್ಲಿ ನಾವು ಯೂಸ್ ಮಾಡ್ಕೊಳ್ತೇವೆ ಈ HIV ವೈರಸ್ ನಿಮ್ಮ ಈ ಇಮ್ಯೂನ್ ಸೆಲ್ಸ್ T ಸೆಲ್ಸ್ ಏನಿದೆ ಅದರ ಒಳಗಡೆ ಹೋಗೋದನ್ನಾಗಲಿ ಅದನ್ನೆಲ್ಲ ತಡೆಯಲಿಕ್ಕೆ ನಾವು ಈ ಔಷಧಿಗಳನ್ನು ಕೊಡ್ತಾ ಇರ್ತೇವೆ. ಈ ಔಷಧಿಗಳು ಏನು ಮಾಡ್ತವೆ, ಈ T ಸೆಲ್ಸ್ ಇರ್ತವೆ, ಆ T ಸೆಲ್ಸ್ ಸುತ್ತಲೂ ಒಂದು ಪದರನ್ನ ಮಾಡಿಬಿಡ್ತವೆ, ಸೊ ದಟ್ HIV ವೈರಸ್ ಆ T ಸೆಲ್ಸ್ ಅನ್ನ ಎಂಟರ್ ಆಗದೆ ಇರಲಿ ಅಂತ. ಸೊ HIV ಆ T ಸೆಲ್ಸ್ ಅನ್ನ ಎಂಟರ್ ಆಗದೆ ಇದ್ದಾಗ ಅದಕ್ಕೆ ಮಲ್ಟಿಪ್ಲೈ ಮಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಸೊ ನಾವು ಈ ಥರದ ಔಷಧಿಗಳನ್ನು ಕೊಡ್ತೇವೆ ಟು ಪ್ರೊಟೆಕ್ಟ್ ದ T ಸೆಲ್ಸ್ ಫ್ರಾಮ್ HIV ವೈರಸ್. ಬಟ್ ಎಸ್, ಆ ಟೈಮಲ್ಲಿ ಕೊಟ್ಟರೆ ಮಾತ್ರ ಅದು ಇಫೆಕ್ಟಿವ್ ಇರುತ್ತೆ. ಒಂದ್ಸಲ HIV ಓವರ್ ಪವರ್ ಮಾಡಿಬಿಡ್ತು, ಒಂದ್ಸಲ HIV ಅಟ್ಯಾಕ್ ಆಗಿಬಿಡ್ತು, ಅದು ಮಲ್ಟಿಪ್ಲೈ ಆಗ್ತಾ ಇದೆ ಬಹಳ ಅಂದಾಗ ಈ ಔಷಧಿಗಳು ಲೇಟಾಗಿ ಕೊಟ್ಟರು ನಾವೇನು ಮಾಡೋಕ್ಕೆ ಆಗ್ತಾ ಇರೋದಿಲ್ಲ. HIV ಬರೋದನ್ನು ತಡೆಯಲಿಕ್ಕೆ ಸಹ ನಮ್ಮ ಹತ್ರ ಆಗ್ತಾ ಇರೋದಿಲ್ಲ. ಯಾರ್ಯಾರಿಗೆ ಈ PEP ಬೇಕಾಗ್ಬೋದು, ನಾನು ಆಲ್ರೆಡಿ ಹೇಳಿದೆ, ಒಂದು ಸುರಕ್ಷಿತ ಲೈಂಗಿಕ ಸಂಬಂಧವಾಗಿ ಹೋಗ್ಬಿಟ್ಟಿದೆ, ಅಥವಾ ನೀವು ಹೆಲ್ತ್ ಕೇರಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ನಿಮಗೆ HIV ಇರುವಂಥ ಪೇಷಂಟಿನ ನೀಡಲ್ಸನ್ನು ಯೂಸ್ ಮಾಡ್ತಾ ಇದ್ರಿ, ಆ ನೀಡಲ್ ಸ್ಟಿಕ್ ಇಂಜುರಿ ಆಗಿ ಹೋಗ್ಬಿಟ್ಟಿದೆ, ನಿಮ್ಮ ಮೇಲೆ ಅಸಾಲ್ಟ್ ಆಗಿದೆ, ಬಲಾತ್ಕಾರ ಆಗಿ ಹೋಗ್ಬಿಟ್ಟಿದೆ, ಡ್ರಗ್ ಯೂಸರ್ಸ್, ಇವೆಲ್ಲದರಲ್ಲಿ ನಾವು ಈ PEP ಅನ್ನ ಕೊಡಬಹುದು. ಸೊ ಎಲ್ಲಿಂದ ಸಿಗತ್ತೆ ನಮಗೆ ಈ ಔಷಧಿಗಳು? ಈ ಔಷಧಿಗಳು ಈ ಆಂಟಿ ರೆಟ್ರೋವೈರಲ್ ಥೆರಪಿ ಸೆಂಟರ್ಸ್ ಏನಿರ್ತವೆ ಈ ಡಿಸ್ಟ್ರಿಕ್ಟ್ಸ್ ಆಸ್ಪತ್ರೆಯಲ್ಲಿ ಎಲ್ಲ, ಸೊ ಈ ಏಡ್ಸ್ ಕಂಟ್ರೋಲ್ ಯೂನಿಟ್ಸ್ ಎಲ್ಲಿ ಇರ್ತವೆ ಅಲ್ಲಿ ಕೊಡ್ತಾ ಇರ್ತಾರೆ. ಬಟ್ ನೆನ್ಪಿಟ್ಕೊಳ್ಳಿ, ನೀವು ಒಂದು ಅಸುರಕ್ಷಿತ ಲೈಂಗಿಕ ಸಂಬಂಧ ಮಾಡ್ಕೊಂಡು ಬಂದ್ರಿ ಆ್ಯಂಡ್ ನಿಮಗೆ ಅನಿಸ್ತಾ ಇದೆ ನನಗೆ HIV ಬಂದ್ಬಿಡ್ಬೋದು ಅಂತ ಹೆದರಿಕೆ ಆಗ್ತಾ ಇದೆ ಅಂದಾಗಲೆಲ್ಲ ನಿಮಗೆ ಅವರು ಬಂದ ಕೂಡಲೇ ಔಷಧಿಯನ್ನು ತೆಗೆದುಕೊಡೋದಿಲ್ಲ. ಇದಕ್ಕೆ ಕೆಲವೊಂದು ಸ್ಟ್ರಿಕ್ಟ್ ಕ್ರೈಟೀರಿಯಾ ಇಟ್ಟಿದ್ದಾರೆ, ಯಾವುದನ್ನ ಫುಲ್ಫಿಲ್ ಮಾಡಿದರೆ ಮಾತ್ರ ಈ ಔಷಧಿಯನ್ನು ಕೊಡಲಾಗತ್ತೆ. ನಿಮಗೆ ನೀವು ಕ್ಯಾಶುವಲಿ ಒಂದು ಸೆಕ್ಸ್ ಮಾಡ್ಕೊಂಡು ಬಂದ್ರಿ ಆ್ಯಂಡ್ ಈಗ ನಿಮಗೆ ಹೆದರಿಕೆ ಆಗಿಬಿಟ್ಟಿದೆ ಆ್ಯಂಡ್ ನಿಮಗೆ ಹೋಗ್ಕೊಂಡು ಈ ಔಷಧಿ ಬೇಕು ಅಂದಾಗ ಅದನ್ನು ಕೊಡೋಕ್ಕಾಗ್ತಾ ಇರೋದಿಲ್ಲ. ಸೊ ನಾನು ಆಲ್ರೆಡಿ ಹೇಳಿದ್ದೇನೆ, ಇದು ಒಂದು ಎಮರ್ಜೆನ್ಸಿ ಸಿಚುವೇಶನ್ಗೆ ಮಾತ್ರ. ಈಗ ಒಂದು ಪರ್ಸನ್ನಿಗೆ ಬಲಾತ್ಕಾರವಾಗಿದೆ, ಆವಾಗ ಎಸ್ ನಾವು ಅದನ್ನು ಕೊಡಲೇಬೇಕಾಗತ್ತೆ, ಬಿಕಾಸ್ ಇಟ್ ವಾಸ್ ಬೈ ಫೋರ್ಸ್. ಬಟ್ ಸಪೋಸ್ ಒಂದು ವ್ಯಕ್ತಿ ಕ್ಯಾಶುವಲಿ ಏನೋ ಮಾಡ್ತಾ ಇದ್ರು ಆ್ಯಂಡ್ ಕ್ಯಾಶುವಲಿ ಈ ಥರ ಇನ್ವಾಲ್ವ್ ಆಗಿದ್ದಾರೆ ಆ್ಯಂಡ್ ಆಮೇಲೆ ಅವರಿಗೆ ಹೆದರಿಕೆ ಆಗ್ತಾ ಇದೆ, ಕೆಲವೊಬ್ಬರಿಗೆ ಏನೋ ಒಂದು ಸ್ವಲ್ಪ ಅವರಿಗೆ ಈ ಥರದ ಇನ್ವಾಲ್ವ್ಮೆಂಟ್ ಆಗಿದೆ ಆ್ಯಂಡ್ ಅವರಿಗೆ ಏನೂ ಮಾಡ್ದೇನೆ ಕೆಲವೊಮ್ಮೆ ಹೆದರಿಕೆ ಆಗ್ಲಿಕ್ಕೆ ಶುರು ಆಗುತ್ತೆ, ಅಂಥವರಿಗೆಲ್ಲ ನಾವು PEP ಅನ್ನು ಕೊಡಲಿಕ್ಕೆ ಆಗೋದಿಲ್ಲ. ಸೊ ಗೈಡ್ಲೈನ್ಸ್ ಇದಾವೆ ಯಾವ್ಯಾವ ವ್ಯಕ್ತಿಗೆ ಮಾತ್ರ ಈ PEP ಅನ್ನು ಕೊಡ್ಬೋದು ಅಂತ. ಸೊ ಗೌರ್ಮೆಂಟ್ ಸೆಂಟರ್ಸ್ ಅಲ್ಲಿ ಎಲ್ಲ ಈ ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಅನ್ನ ಫಾಲೋ ಮಾಡ್ತಿರ್ತಾರೆ ಅಂಡ್ ಅದರ ಪ್ರಕಾರ ಅವರು ನಿಮಗೆ ಈ ಔಷಧಿಯನ್ನ ಕೊಡ್ತಾರೆ. ಇದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲೂ ಪ್ರೈವೇಟ್ ಕ್ಲಿನಿಕ್ಸ್ ಅಲ್ಲೂ ಸಹ ಸಿಗ್ತಾ ಇರ್ತವೆ. ಸೊ ನಿಮ್ಮ ಡಾಕ್ಟ್ರಿಗೆ ಅನಿಸ್ತು ನಿಮಗೆ ಆಕ್ಚುಲಿ PEP ನೆಸೆಸಿಟಿ ಇದೆ ಅಂದಾಗ ಅವರು ನಿಮಗೆ ಇದನ್ನ ಕೊಡಬಹುದು. ಸೊ ಈ PEP ತಗೊಂಡ್ರೆ ನನಗೆ HIV 100% ಬರೋದಿಲ್ವಾ? ಈ PEP ತಗೊಂಡ್ರೆ ನಿಮಗೆ ನಾವು HIV ಬರೋದನ್ನ ಒಂದು 80% ವರೆಗೆ ತಡಿಬಹುದು. ಈ HIV ಬರೋದನ್ನ ಇದು ತಡೆಯುತ್ತೆ, ಇದು ಡಿಪೆಂಡ್ ಆಗತ್ತೆ ಬಹಳಷ್ಟು ಫ್ಯಾಕ್ಟರ್ಸ್ಗಳ ಮೇಲೆ. ನಾನು ಹೇಳಿದ ಹಾಗೆ ಎಷ್ಟು ಬೇಗ ಸ್ಟಾರ್ಟ್ ಮಾಡಿದ್ದೀರಾ, ಎಷ್ಟು ಕರೆಕ್ಟಾಗಿ ಔಷಧಿ ತೆಗೆದುಕೊಳ್ತಾ ಇದ್ದೀರಾ, ಎಷ್ಟು ಸಹಿಸ್ಕೊಳಕ್ಕಾಗ್ತಾ ಇದೆ ನಿಮಗೆ ಈ ಔಷಧಿ, ಮಧ್ಯದಲ್ಲಿ ಏನಾದರೂ ಬಿಟ್ಬಿಟ್ಟಿರಾ ಔಷಧಿಯನ್ನು, ಮಧ್ಯದಲ್ಲಿ ಏನಾದರೂ ಬೇರೊಂದು ಅಸುರಕ್ಷಿತ ಲೈಂಗಿಕ ಸಂಬಂಧದಲ್ಲಿ ಇನ್ವಾಲ್ವ್ ಆಗಿದ್ದೀರಾ, ಇವೆಲ್ಲದರ ಮೇಲೆ ಈ ಗುಳಿಗೆಗಳ ಇಫೆಕ್ಟಿವ್ನೆಸ್ ಡಿಟರ್ಮಿನ್ ಆಗುತ್ತೆ. ಬಟ್ ಎಸ್, ಇದು ಒಂದು 70 to 80% ಅಷ್ಟೇ ನಿಮಗೆ ಪ್ರೊಟೆಕ್ಷನನ್ನು ಕೊಡ್ತಾ ಇರುತ್ತೆ ಫ್ರಾಮ್ HIV. ಸೊ ಈ PEP ಅಲ್ಲಿ ನಾವು ಒಂದು ಟ್ಯಾಬ್ಲೆಟ್ ಅನ್ನ ಕೊಡ್ತಾ ಇರ್ತೇವೆ. ಈ ಟ್ಯಾಬ್ಲೆಟ್ ಅನ್ನ ನೀವು 28 ಡೇಸ್ ತೆಗೆದುಕೊಳ್ಬೇಕಾಗತ್ತೆ. ಈ ಟ್ಯಾಬ್ಲೆಟ್ ಅಲ್ಲಿ 3 ಆಂಟಿವೈರಲ್ ಔಷಧಿಗಳ ಕಾಂಬಿನೇಷನ್ ಇರುತ್ತೆ, ಲೈಕ್ ಟೆನೋಫೋವಿರ್, ಲ್ಯಾಮಿವುಡಿನ್, ಎಫಾವಿರೆನ್ಸ್, ಈ ಥರದೆಲ್ಲ ಡ್ರಗ್ಸಿನ ಕಾಂಬಿನೇಷನ್ ಇರುತ್ತೆ. ಈ ಔಷಧಿಗಳನ್ನ ನೀವು ಎಕ್ಸ್ಪೋಸ್ ಆದ ವಿತಿನ್ 3 ಡೇಸ್ ತೆಗೆದುಕೊಳ್ಬೇಕು. ಇಮಿಡಿಯೇಟ್ಲಿ ವಿತಿನ್ 2 hours ಸ್ಟಾರ್ಟ್ ಮಾಡಿದರೆ ಬಹಳ ಒಳ್ಳೆಯದು. ಅದಾದ ನಂತರ ಒಂದೊಂದು ಗುಳಿಗೆ, ಯಾವುದರಲ್ಲಿ ಈ 3 ಗುಳಿಗೆಗಳ ಕಾಂಬಿನೇಷನ್ ಇರುತ್ತೆ, ಇವನ್ನ ನೀವು ಡೈಲಿ ಒಂದು ಊಟ ಆದಮೇಲೆ ರಾತ್ರಿ ಒಂದೊಂದು ಗುಳಿಗೆಯನ್ನು ತೆಗೆದುಕೊಳ್ಬೇಕಾಗತ್ತೆ ಫಾರ್ 28 ಡೇಸ್. ಎಲ್ಲ ಒಂದು ಡಿಸ್ಕೌಂಟೆಡ್ ಪ್ರೈಸ್ ಅರೌಂಡ್ 3500 ಇಂದ 4500 ವರೆಗೆ ಅವೈಲೇಬಲ್ ಇರ್ತವೆ ಪ್ರೈವೇಟ್ ಕ್ಲಿನಿಕ್ಸಲ್ಲಿ. ಗೌರ್ಮೆಂಟ್ ಕ್ಲಿನಿಕ್ಸಲ್ಲಿ ಬಹಳ ಚೀಪರ್ ರೇಟಿಗೆ ಅಥವಾ ಕೆಲವೊಂದ್ಸಲ ಫ್ರೀ ಆಫ್ ಕಾಸ್ಟ್ ಸಹ ಸಿಗ್ತಾ ಇರ್ತವೆ. ಪ್ರೊವೈಡೆಡ್ ಕೆಲವೊಂದು ಕ್ರೈಟೀರಿಯಾ
ಕ್ರೈಟೀರಿಯಾ ಸ್ಯಾಟಿಸ್ಫೈ ಆದರೆ ಮಾತ್ರ ಈ ಔಷಧಿಗಳನ್ನ ಎಲ್ಲರಿಗೂ ಕೊಡ್ತಾ ಇರ್ತಾರೆ. ಈ ಔಷಧಿಗಳನ್ನ ಕೊಡೋಕ್ಕಿಂತ ಮೊದಲು ನಿಮಗೆ ಒಂದು ಬೇಸ್ ಲೈನ್ HIV ಟೆಸ್ಟ್ ಅನ್ನ ಮಾಡಿ ನೋಡ್ತಾ ಇರ್ತಾರೆ. ಸೊ ನೀವು ಆವಾಗ HIV ನೆಗೆಟಿವ್ ಇರಬೇಕು. ನೀವು ಆಲ್ರೆಡಿ HIV ಪಾಸಿಟಿವ್ ಇದ್ದಾಗ ಈ ಔಷಧಿಯನ್ನ ತೆಗೆದುಕೊಂಡ್ರು ಏನೂ ಉಪಯೋಗ ಇಲ್ಲ. ಸೊ ನೀವು HIV ನೆಗೆಟಿವ್ ಇದ್ರಿ, ಈ ಔಷಧಿಗಳನ್ನ 28 ಡೇಸ್ ಕೊಡ್ತಾರೆ. 28 ಡೇಸ್ ಆದ ನಂತರ ನೀವು ಈ ಔಷಧಿಯನ್ನ ಸ್ಟಾಪ್ ಮಾಡಿದ ಒಂದು 4 to 6 ವೀಕ್ಸ್ ಆದ ನಂತರ ಒಂದು HIV ಟೆಸ್ಟ್ ಅನ್ನ ಮಾಡಿ ನೋಡ್ತಾರೆ. ಅಂಡ್ ಸೆಕೆಂಡ್ HIV ಟೆಸ್ಟ್ ಅನ್ನ ಒಂದು 3 ಮಂತ್ಸಿಗೆ ಮಾಡಿ ನೋಡ್ತಾರೆ. ಸೊ ಕೆಲವೊಂದು ಸೈಡ್ ಇಫೆಕ್ಟ್ಸ್ ಆಗ್ತಾ ಇರ್ತವೆ ಈ ಔಷಧಿಗಳಿಂದ. ಲೈಕ್ ನಿಮಗೆ ಹೊಟ್ಟೆ ಅಪ್ಸೆಟ್ ಆಗೋದು, ವಾಂತಿ ಆಗೋದು, ನಿದ್ದೆ ಬರದೇ ಇರೋದು, ಇನ್ಸೋಮ್ನಿಯಾ, ಹೆಡೇಕ್ ಆಗೋದು, ಡಯರಿಯಾ ಆಗೋದು. ಕೆಲವೊಬ್ಬರಿಗೆ ಈ ಬೇರೆ ಔಷಧಿಗಳ ಜೊತೆ ಈ ಔಷಧಿಗಳು ಇಂಟ್ರ್ಯಾಕ್ಟ್ ಆಗ್ಬೋದು. ಈ ಔಷಧಿಗಳ ಜೊತೆ ನೀವು ಮದ್ಯಪಾನ ಎಕ್ಸೆಟ್ರಾ ಮಾಡಿದರೆ ಅದು ಇಂಟ್ರ್ಯಾಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಎವ್ರಿ ಟೈಮ್ ನೀವು ಈ ಥರದೊಂದು ಅಸುರಕ್ಷಿತ ಲೈಂಗಿಕ ಸಂಬಂಧ ಆಗಿದೆ ಆ್ಯಂಡ್ ನಾನು ಎವ್ರಿ ಟೈಮ್ ಈ ಥರ 28 ಡೇಸ್ ಔಷಧಿಯನ್ನು ತೆಗೆದುಕೊಳ್ಬೋದಾ? ನೋ, ಈ ಥರ ನೀವು ಮಾಡೋಕ್ಕಾಗೋದಿಲ್ಲ. ಬಿಕಾಸ್ ನಾನು ಆಲ್ರೆಡಿ ರೀಸನ್ಸನ್ನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ನೀವು ಇದನ್ನು ಜಸ್ಟ್ ಒಂದು ಪ್ಲ್ಯಾನ್ ಬಿ ಅಥವಾ ಎಮರ್ಜೆನ್ಸಿಗೆ ಮಾತ್ರ ಇಟ್ಕೊಳ್ಬಹುದು. ಆ್ಯಂಡ್ ಗೌರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ಸಹ ಈ ಥರದ ಔಷಧಿಯನ್ನು ಜಸ್ಟ್ ಎವ್ರಿ ಟೈಮ್ ನೀವು ಒಂದು ಕ್ಯಾಶುವಲ್ ಈ ಥರ ಎಕ್ಸ್ಪೋಸ್ ಆದಾಗ ನಾವು ಕೊಡಲಿಕ್ಕೆ ಆಗ್ತಾ ಇರೋದಿಲ್ಲ. ಪ್ರೆಗ್ನೆಂಟ್ ಇದ್ದಾಗ, ಹಾಲು ಉಣಿಸ್ತಾ ಇದ್ದಾಗ ಅಂಥ ಮಹಿಳೆಯರು ಈ ಔಷಧಿಯನ್ನು ತೆಗೆದುಕೊಳ್ಬಹುದಾ? ಎಸ್, ಆ ಮಹಿಳೆಯರು ಸಹ ಈ ಔಷಧಿಯನ್ನು ತೆಗೆದುಕೊಳ್ಬಹುದು ಆನ್ ದ ಗೈಡೆನ್ಸ್ ಆಫ್ ಯೋರ್ ಡಾಕ್ಟರ್. ದೀಸ್ ಆರ್ ಫ್ಯೂ ಥಿಂಗ್ಸ್ ಅಬೌಟ್ PEP. ರಿಸ್ಪಾನ್ಸಿಬಲ್ ಆಗಿರಿ. ನಿಮಗೆ HIV ಬಗ್ಗೆ ಹೆದರಿಕೆ ಇತ್ತು ಅಂದಾಗ, ನೀವು ಒಂದು ಅಸುರಕ್ಷಿತ ಲೈಂಗಿಕ ಸಂಬಂಧ ಮಾಡ್ತಾ ಇದ್ದೀರಾ ಅಂದಾಗ ಪ್ಲೀಸ್ ಯೂಸ್ ಪ್ರೊಟೆಕ್ಷನ್. ಕಾಂಡಮ್ಸ್ ಎಕ್ಸೆಟ್ರಾ ಅರೌಂಡ್ 97 to 98% ಅಷ್ಟು ಪ್ರೊಟೆಕ್ಷನನ್ನು ಕೊಡ್ತಾ ಇರ್ತವೆ ನೀವು ಕರೆಕ್ಟಾಗಿ ಕನ್ಸಿಸ್ಟೆಂಟ್ಲಿ ಯೂಸ್ ಮಾಡಿದರೆ. ಆ್ಯಂಡ್ ಇದರಿಂದ HIV ಬರುವಂತಹ ಚಾನ್ಸಸ್ ಬಹಳ ರೆಡ್ಯೂಸ್ ಆಗ್ತಾ ಇರುತ್ತೆ. ಯಾವುದು ಸೈಡ್ ಇಫೆಕ್ಟ್ ಸಹ ಇರೋದಿಲ್ಲ, ಚೀಪಾಗಿ ಅವೈಲೇಬಲ್ ಇರುತ್ತೆ, ಈಸಿಲಿ ನೀವು ಕ್ಯಾರಿ ಮಾಡ್ಬೋದು. ಸೊ ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್. ಒಂದು ಸಲ ಅದನ್ನು ತಡೆಗಟ್ಟಬಹುದು ಅಂತ ಪರಿಸ್ಥಿತಿ ಇದ್ದಲ್ಲಿ ತಡೆಗಟ್ಟುವುದು 100 times better than dealing with a problem. So please be responsible, be safe, use protection. Thank you so much for watching the video. Please like, share and subscribe the channel. Thank you.